ನಮಸ್ತೆ ವೀಕ್ಷಕರೇ, ಕ್ಯಾಪ್ಸಿಕಮ್ ಅಥವಾ ದೊಣ್ಣಮೆಣಸಿನಕಾಯಿ ಚಟ್ನಿ ಮಾಡೋ ವಿಧಾನವನ್ನು ಇವತ್ತು ಹೇಳ್ತೆ. ಇದಕ್ಕೆ ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ತೆಳ್ಳಿಗೆ ಹೆಚ್ಚಿಟ್ಕೊಳ್ಳಿ. ಕಡೆಗೆ ಅದಕ್ಕೆ 2 ಚಮಚ ಎಣ್ಣೆಯಲ್ಲಿ ಇದನ್ನು 2 ನಿಮಿಷ ಹುರಿಯಿರಿ. ಆಮೇಲೆ ಅದು ಸ್ವಲ್ಪ ಬಣ್ಣ ಬದಲಾಗ್ತು. ಅವಾಗ ಅದಕ್ಕೆ ಉಪ್ಪು, ಗ್ಯಾಸನ್ನು ಆಫ್ ಮಾಡಿ. ಆಮೇಲೆ ಅದಕ್ಕೆ ಉಪ್ಪು, ಖಾರಕ್ಕೆ ಹಸಿಮೆಣಸು ಮತ್ತು ಒಂಚೂರು ಇಂಗು, ಹಾಗೆ ಅರ್ಧ ತೆಂಗಿನಕಾಯಿ ತುರಿ ಇದನ್ನು ಸೇರಿಸಿ ತಣಿಲಿ ಬಿಟ್ಬಿಡಿ. ನಂತರ ಮಿಕ್ಸಿಯಲ್ಲಿ ಅದನ್ನು ತಿರುಗಿಸಿ. ಅದಕ್ಕೆ ಗಟ್ಟಿ ಚಟ್ನಿ ಕೂಡ ಮಾಡಲಿಕ್ಕೂ, ಇಲ್ಲಾಂದರೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ರುಚಿಕರವಾದಂತಹ ಕ್ಯಾಪ್ಸಿಕಮ್ ಚಟ್ನಿ ಸವಿಯಲು ಸಿದ್ಧ. ಇದು ದೋಸೆ, ಚಪಾತಿ ಎಲ್ಲದರ ಜೊತೆ, ಅನ್ನ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.